ಇವತ್ತು ಬೆಳಿಗ್ಗೆ ಎದ್ದು ಚಹಾ ಕುಡಿತಾ ಇದ್ದೆ. ಅಷ್ಟೊತ್ತಿಗೆ ಅಮ್ಮಂದೊಂದು ಹೊಸ ಟಾಸ್ಕ್ ರೆಡಿಯಾಗಿತ್ತು. ಅದೆಂತ ಅಂದರೆ, ತೋಟದಲ್ಲಿ ಗೇರು ಬೀಜ ಬಿದ್ದಿದೆ, ಎಕ್ಕೊಂಡು ಬರುವ ಅಂತ ಹೇಳಿದರು. ಅಮ್ಮ ಹೇಳಿದ ಮೇಲೆ ಇಲ್ಲ ಅಂತ ಹೇಳಲಿಕ್ಕಾಗ್ತದ, ಮಾಡಲೇಬೇಕು. ಅದಕ್ಕೆ ನಾನು ಅಮ್ಮ ನೋಡಿ ಹೀಗೆ ಬಕೆಟ್ ಹಿಡ್ಕೊಂಡು ಹೊರಟ್ವಿ. ಇದೆಂತ ಇದು, ಯಾವುದೋ ತೋಟಕ್ಕೆ ಹೋಗ್ತೇನೆ ಅಂತ ಹೇಳಿ ಎಲ್ಲಿಗೋ ಕಾಡಿಗೆ ಹೋಗ್ತಿದ್ದಾನೆ ಅಂತ ಅಂದ್ಕೊಳ್ತಾ ಇರ್ಬೋದು. ಆದರೆ ಇದು ನಮ್ಮದೇ ತೋಟ. ಏನು ಮಾಡೋದು ಹೇಳಿ, ಸ್ವಲ್ಪ ಬಲ್ಲೆ ಎಲ್ಲ ಬೆಳೆದು ಕಾಡಿನಾಗೆ ಕಾಣ್ತದೆ. ಹೇಗೋ ಈ ಕಾಡಿನ ಮಧ್ಯ ಜಾಗ ಮಾಡಿಕೊಂಡು ನಮ್ಮ ಗೇರು ಬೀಜದ ಮರ ಇರೋ ಕಡೆ ಹೋಗಿ ನೋಡುವಾಗ ಎಲ್ಲ ಬೀಜಗಳು ಈ ತರಗೆಲೆಯ ಕೆಳಗೆ ಮುಚ್ಚಿ ಹೋಗಿತ್ತು. ಅದಕ್ಕೆ ಒಂದು ಕೋಲು ಹಿಡ್ಕೊಂಡು ಇಬ್ಬರು ಹೀಗೆ ಗೇರು ಬೀಜ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಒಂದೊಂದೇ ಸಿಗ್ತಾ ಇತ್ತು. ಹೀಗೆ ಒಂದೊಂದೇ ಗೇರು ಬೀಜ ಸಿಗ್ತಾ ಇದ್ದದ್ದು ನೋಡಿ ಸ್ವಲ್ಪ ಜೋಶಲ್ಲಿ, ಸ್ವಲ್ಪ ಸ್ಪೀಡಲ್ಲಿ ಕೋಲ್ ಅಲ್ಲಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಕೈ ಹೋಗಿ ಯಾವುದೋ ಮುಳ್ಳಿದ ಗಿಡಕ್ಕೆ ತಾಗಿ ನೋಡಿ ಹೇಗೆ ರಕ್ತ ಸುರಿಲಿಕ್ಕೆ ಸ್ಟಾರ್ಟ್ ಆಯ್ತಂತ. ಇರಲಿ, ಅದೇನೋ ಹೇಳ್ತಾರಲ್ಲ, ರಕ್ತ ಸುರಿಸ್ಕೊಂಡು ಕೆಲಸ ಮಾಡೋದಂತ. ರಕ್ತ ಸುರಿತಾ ಇದ್ದರೂ ಬಿಡದೆ ಬೀಜ ಹೆಕ್ಕಿದೆ. ಸ್ವಲ್ಪ ಬೀಜ ಸಿಕ್ಕಿದ್ದು, ಅದನ್ನೆಲ್ಲ ಈಗ ಬಕೆಟಿಗೆ ಹಾಕಿ ಹೊರಟ್ವಿ. ಅಷ್ಟರಲ್ಲಿ ಅಮ್ಮ ಹೇಳಿದರು, ಅಲ್ಲೊಂದು ಹಲಸಿನ ಮರದಲ್ಲಿ ಹಲಸಿನಕಾಯಿ ಆಗಿದೆಯಾ ನೋಡ್ಕೊಂಡು ಬರುವ ಅಂತ. ಸೊ ಅಲ್ಲಿಗೆ ಹೊರಟ್ವಿ. ಅಲ್ಲಿ ಹೋಗಿ ನೋಡಿದಾಗ ಒಂದೆರಡು ಕಾಯಿ ಕಂಡಿತ್ತು. ಇನ್ನೂ ಹಣ್ಣಾಗ್ಲಿಕ್ಕೆ ಸ್ವಲ್ಪ ಟೈಮ್ ಉಂಟು. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಅಲ್ಲಿಂದ ಹೊರಟು ವಾಪಸ್ ಬಂದ್ವಿ. ಅಷ್ಟರಲ್ಲಿ ಅಮ್ಮ ಅಲ್ಲೆಲ್ಲೋ ಒಂದು ಕಡೆ ತರಗೆಲೆ ಬಿದ್ದದ್ದು ನೋಡಿ ಅದನ್ನೆಲ್ಲ ಹೆಕ್ಕೊಂಡು ಬಂದಿದ್ದರು. ಅದನ್ನು ಇಲ್ಲಿ ಅಡಿಕೆ ಮರಕ್ಕೆ ಹಾಕಿ ಹೊರಟ್ವಿ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು.